20 ಇಯರ್ಸ್ ಅಥವಾ 20+ ಏಜ್ ಅಲ್ಲಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ದಯಮಾಡಿ ನೀವು ಆ ಏಜ್ ಗ್ರೂಪ್ ಅಲ್ಲಿ ಇದ್ರೆ ಅಥವಾ ಅದಕ್ಕಿಂತ ಚಿಕ್ಕವರಿದ್ರು ಪರವಾಗಿಲ್ಲ, ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲೂ ದಯಮಾಡಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಇದು ಬರೀ ನಿಮಗಷ್ಟೇ ಅಲ್ಲ, ನಾನು ನನ್ನ ಯಂಗರ್ ಸೆಲ್ಫ್ಗೆ ಕೊಡುವಂತ ಮೆಸೇಜ್ ಕೂಡ ಹೌದು. ಲೈಫ್ ಲೆಸನ್ಸ್ ಅಂತಾನೆ ಹೇಳ್ಬೋದು, ತುಂಬಾನೇ ಮುಖ್ಯ ಆಗಿರುವಂತ ಲೆಸನ್ಸ್. ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ. ಮೊದಲನೇದಾಗಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾವು 35 ವರ್ಷ 40 ವರ್ಷ 30 ವರ್ಷದ ಮೇಲ್ಪಟ್ಟು 30 ವರ್ಷ ಆಗ್ತಿದ್ದ ಹಾಗೆ ನಮ್ಗೆ ಬಾಡಿಯಲ್ಲಿ ಅಲ್ಲಿ ಇಲ್ಲಿ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು, ಏನೋ ಒಂದು ಸಣ್ಣ ಪುಟ್ಟ ಹೆಲ್ತ್ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು, ಏನೋ ಒಂದು ಆರೋಗ್ಯದ ಏರುಪೇರು ಆಗುವಂಥದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಆಮೇಲೆ ನಾವು ರಿಯಲೈಸ್ ಆಗ್ತೀವಿ, ಅಥವಾ ತೂಕ ವೇರಿಯೇಷನ್ ಆಗ್ತಿರುತ್ತೆ. ಆಮೇಲೆ ನಮ್ಗೆ ರಿಯಲೈಸ್ ಆಗುತ್ತೆ, ಇಲ್ಲೇನೋ ನಾವು ಮಿಸ್ಟೇಕ್ ಮಾಡಿದೀವಿ, ನಮ್ಮ ಹೆಲ್ತ್ ನ ನಾವು ಇಷ್ಟ ದಿನ ಇಗ್ನೋರ್ ಮಾಡ್ಬಿಟ್ವಿ, ಅದನ್ನ ನಾವು ಮುಂಚಿಂದಾನೇ ಸರಿ ಮಾಡ್ಕೋಬೇಕಿತ್ತು ಅಂತ ಹೇಳಿ ಇವಾಗ ನಾವು ದಿಢೀರ್ ಅಂತ ಹೋಗಿ ಕಷ್ಟ ಪಟ್ಕೊಂಡು ಸರಿ ಮಾಡ್ಕೊಳಕ್ ಹೋಗ್ತೀವಿ. ಆದ್ರೆ ಇದರ ಫೌಂಡೇಶನ್ ಎಲ್ಲಿರ್ಬೇಕಿತ್ತು, ನಾವು ಚಿಕ್ಕವರಿಂದಾಗಿಂದ ಇರಬೇಕಿತ್ತು. ಅದರಲ್ಲೂ ಇಂಪಾರ್ಟೆಂಟ್ ಆಗಿ 20+ ಏಜ್ ಅಲ್ಲಿ, 18 to 20+ ಏಜ್ ಅಲ್ಲಿ ಅಂತ ಹೇಳ್ಬೋದು. ಆ ಏಜ್ ಅಲ್ಲಿ ನಮ್ಗೆ ಶಕ್ತಿ ಇರತ್ತೆ, ಎನರ್ಜಿ ಇರುತ್ತೆ, ನಮ್ಗೆ ಬೇರೆ ಬೇರೆ ವಿಷಯಗಳ ಕಡೆ ಗಮನ ಕೊಡ್ತಿರ್ತೀವಿ. ನಮ್ಮ ಸೆಲ್ಫ್ ಕೇರ್ ಅಥವಾ ನಮ್ಮ ದೇಹದ ಬಗ್ಗೆ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ಆ ಏಜ್ ಅಲ್ಲಿ ಮಾಡಿರುವಂತ ತಪ್ಪುಗಳು, ಅದೇನು ಎಂಜಾಯ್ ಮಾಡ್ತೀವೋ ಅಥವಾ ಸಿಕ್ಕಿದೆಲ್ಲ ತಿನ್ನುವಂಥದ್ದು, ಅಥವಾ ಜಂಕ್ ತಿನ್ನುವಂಥದ್ದು, ಅಥವಾ ಏನು ವರ್ಕೌಟ್ ಮಾಡದೇ ಇರುವಂಥದ್ದು, ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್ ಲೀಡ್ ಮಾಡುವಂಥದ್ದು. ಯಾಕಂದ್ರೆ ಅದು ಎಜುಕೇಶನ್ ಕಡೆ, ಕರಿಯರ್ ಕಡೆ ಗಮನ ಕೊಡುವಂತ ಆ ಟೈಮಲ್ಲಿ ಅದೆರಡರ ಕಡೆ ಗಮನ ಕೊಟ್ಕೊಂಡು ನಮ್ಮ ಆರೋಗ್ಯನ ನಾವು ಕಡೆಗಣಿಸಿ 30 ವರ್ಷ 35 ವರ್ಷ ಆಗ್ತಿದ್ದಂಗೆ ಪೆಟ್ಟುಗಳು ಬೀಳಕ್ ಶುರು ಆದ್ಮೇಲೆ, ಹೆಲ್ತ್ ಸಮಸ್ಯೆಗಳು ಶುರು ಆದ್ಮೇಲೆ, ತೂಕ ಕಂಟ್ರೋಲಿಗೆ ಬರ್ತಾ ಇಲ್ಲ, ಏನ್ ಮಾಡಿದ್ರು ಕಂಟ್ರೋಲಿಗೆ ಬರ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಏನು ಅವಾಗ ಅಲಾರಂ ಆಗ್ತಿರುತ್ತಲ್ಲ, ಅವಾಗ ನಾವು ಎಚ್ಚೆತ್ಕೊಂಡು ಸರಿ ಮಾಡ್ಕೊಳಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ. ಆಗಲ್ಲ ಅಂತಲ್ಲ, ಆಗತ್ತೆ ಅವಾಗ್ಲೂ, ಬಟ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅಂದ್ರೆ ಇವಾಗ 20+ ಏಜ್ ಅಲ್ಲಿ ಏನೂ ಖರ್ಚಿಲ್ದೆ, ಏನೂ ಕಷ್ಟ ಪಡ್ದಲೇನೆ ಈಸಿಯಾಗಿ ನಮ್ಮ ರುಟೀನ್ ಅಲ್ಲಿ ಅಳವಡಿಸ್ಕೊಳ್ಳುವಂತಹ ಹ್ಯಾಬಿಟ್ಸ್ ಗಳಾಗ್ಲಿ, ಅಥವಾ ಏನೇ ಒಂದು ರುಟೀನ್ ಆಗ್ಲಿ, ವಿಷಯಗಳಾಗ್ಲಿ, ಏನೋ ಒಂದು ಅಭ್ಯಾಸಗಳಾಗ್ಲಿ, ಹವ್ಯಾಸಗಳಾಗ್ಲಿ 35-40 ಇಯರ್ಸ್ಗೆ ಬಂದಾಗ ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಥವಾ ಹೆಲ್ತ್ ಹಾಳಾದ್ಮೇಲೆ ನಾವು ಅದನ್ನ ಸರಿ ಮಾಡ್ಕೊಳಕ್ ಹೋಗೋದು, ಅಥವಾ ಮುಂದೆ ಇನ್ನು ಫರ್ದರ್ ಡಿಟಿರಿಯೋರೇಟ್ ಆಗದೆ ಇರೋಂಗೆ ತಡೆಯೋಕೆ ಹೋಗುವಂಥದ್ದು, ಅಥವಾ ಹುಷಾರಿಲ್ದೇ ಇದ್ಮೇಲೆ ನಾವು ಟ್ರೀಟ್ಮೆಂಟ್ ತಗೊಂಡು ಕೆಲವೊಂದ್ಸರಿ ಹುಷಾರಾಗ್ಬೋದು, ಕೆಲವೊಂದ್ಸರಿ ಹುಷಾರಾಗದೇ ಇರ್ಬೋದು, ಅಥವಾ ಲೈಫ್ ಲಾಂಗ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿ ನಾವು ಜೀವ ಇರೋ ತನಕ ಮಾತ್ರ ತಗೊಳ್ಬೇಕು ಅನ್ನೋ ಕಂಡೀಷನ್ಗೆ ಬರುವಂತ ಸ್ಟೇಜಿಗೆ ಆಗಿರ್ಬೋದು. ಅದೆಲ್ಲದನ್ನು ನೀವು 35-40 ಬಂದ ಮೇಲೆ ಯೋಚನೆ ಮಾಡೋದಕ್ಕಿಂತ, ಅಥವಾ ಪೆಟ್ಟು ಬಿದ್ದ ಮೇಲೆ ಸಫರ್ ಮಾಡೋದಕ್ಕಿಂತ 20+ ಇಯರ್ಸ್ ಅಲ್ಲೇ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸೆಕೆಂಡ್ ಥಿಂಗ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಈ ಟೈಮ್ ಇರುತ್ತಲ್ಲ, ಇದು ಫ್ರೆಂಡ್ಸ್ ಜೊತೆ ಹೊರಗಡೆ ಸಿಕ್ಕಿದ್ದನ್ನೆಲ್ಲ ನೋಡೋದು, ಸಿಕ್ಕಿದ್ದನ್ನೆಲ್ಲ ತಗೊಳ್ಳೋಂಥದ್ದು, ಸಿಕ್ಕಿದ್ದಕ್ಕೆಲ್ಲ ಖರ್ಚು ಮಾಡುವಂಥದ್ದು ಏಜ್ ಅದು. ಆ ಏಜ್ ಅಲ್ಲಿ ಸುಮ್ನೆ ಏನು ಗೊತ್ತಿಲ್ಲದೆ ಎಲ್ಲೆಲ್ಲೋ ದುಡ್ಡು ಹಾಕೋದಕ್ಕಿಂತ, ಅಥವಾ ದುಡ್ಡು ಹಾಕಿದ್ರೂನು ಅದಕ್ಕಿಂತ ಮುಂಚೆ ನೀವು ನಿಮ್ಗೆ ಇಷ್ಟು ಸೇವಿಂಗ್ಸ್ ನ ನೀವು ಮಾಡ್ಕೋಬೇಕು, ಇಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ, ನೀವು 35-40 ಆದ್ಮೇಲೆ ಅಯ್ಯೋ ನಾನು ಇಷ್ಟು ವರ್ಷ ಕೆಲಸ ಮಾಡಿದೀನಿ, ನಾನು ಏನು ಮಾಡ್ಕೊಂಡಿಲ್ಲ ಅಂತ ನೀವು ರಿಗ್ರೆಟ್ ಮಾಡೋದು ತಪ್ಪತ್ತೆ. ಸೊ ಅವಾಗಿಂದಾನೇ 20+ ನಿಮ್ ಕರಿಯರ್ ಸ್ಟಾರ್ಟ್ ಆಗೋವಾಗ್ಲೋ, ಅಥವಾ ನಿಮ್ಮ ಎಜುಕೇಶನ್ ಟೈಮಲ್ಲೋ ನಿಮ್ಗೆ ಸಾಧ್ಯವಾದ್ರೆ ಆ ಎಜುಕೇಶನ್ ಮಾಡ್ತಿರೋ ಆಗ್ಲಾದ್ರೂ ದುಡ್ಡನ್ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ವಲ್ಪ ಅಮೌಂಟ್ ಆದ್ರೂ ಪರವಾಗಿಲ್ಲ. ಆ ವಿಷಯದಲ್ಲಿ ಜೆನ್ಜಿ ಏನಿದ್ದಾರೆ ತುಂಬಾನೇ ಜಾಣರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಸಣ್ಣವರೇ ಇನ್ವೆಸ್ಟ್ಮೆಂಟ್ ಬಗ್ಗೆ ಗಮನ ಕೊಡ್ತಿದ್ದಾರೆ, ಇದು ಒಳ್ಳೆ ವಿಷಯನೇ. ಸೊ ಯಾರೆಲ್ಲ ಗಮನ ಕೊಡ್ತಿಲ್ಲ ಅವರು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ಮತ್ತೆ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ ಕಡೆ ಗಮನ ಕೊಟ್ಟು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟ್ರಾವೆಲ್ ಇಫ್ ಯು ಕ್ಯಾನ್. ನಿಮ್ಗೆ ಶಕ್ತಿ ಇರೋವಾಗ್ಲೇ ಅಥವಾ ನಿಮ್ಗೆ ಟೈಮ್ ಇರೋವಾಗ್ಲೇ ನೀವು ಟ್ರಾವೆಲ್ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನೀವು 30-35 ಆಗ್ತಿದ್ದಂಗೆನೆ ಮದ್ವೆ ಆಗ್ತೀರಾ, ಮಕ್ಳಾಗತ್ತೆ, ಆಮೇಲೆ ನಿಮ್ಗೆ ಅನ್ಕೊಂಡಿರೋ ಕಡೆ ನೀವು ಹೋಗಕ್ಕಾಗದೆ ಇರ್ಬೋದು, ಅಥವಾ ಏನೇನೋ ಕಮಿಟ್ಮೆಂಟ್ಸ್ ಗಳು ಬರುತ್ತೆ, ನಿಮ್ಮ ಕೆಲವೊಂದು ಆಸೆಗಳು ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ನೀವು ಬೇರೆಯವ್ರಿಗೆ ಕಮಿಟ್ ಆಗಕ್ಕಿಂತ ಮುಂಚೆ, ಅಂದ್ರೆ ನಿಮ್ಮ ಮ್ಯಾರಿಟಲ್ ಲೈಫ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಗಳಿಗೆ ಕಮಿಟ್ ಆಗಕ್ಕಿಂತ ಮುಂಚೆ ನಿಮ್ಗೆ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೋ ಅಲ್ಲೆಲ್ಲಿಗೆಲ್ಲ ಹೋಗಿ ಬಂದು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲರ್ನ್ ನ್ಯೂ ಸ್ಕಿಲ್ಸ್. ನಾವ್ ಏನೋ ಒಂದು ಕೋರ್ಸ್ ಮಾಡ್ತಾ ಇರ್ತೀವಿ, ಯಾವ್ದೋ ಒಂದು ಎಜುಕೇಶನ್ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ, ಅದ್ರ ಕಡೆನೇ ಗಮನ ಕೊಟ್ಕೊಂಡಿರ್ತೀವಿ ಬಿಟ್ರೆ ಬೇರೆ ಕೋರ್ಸ್ಗಳನ್ನ ಅಥವಾ ಬೇರೆ
ಬೇರೆ ಫೀಲ್ಡಲ್ಲಿರೋ ವಿಷಯಗಳನ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ, ಬೇರೆ ಬೇರೆ ಸ್ಕಿಲ್ಗಳನ್ನ ಕಲಿಯೋಕೆ ಇಂಟ್ರೆಸ್ಟ್ ತೋರಿಸಲ್ಲ. ಆದರೆ ತುಂಬ ಜನ ನೀವು ನೋಡಿರ್ಬೋದು, ನಾವೇನು ಓದಿರ್ತೀವೋ ಅದನ್ನ ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಾ ಇರ್ತಾರೆ. ಅಂದರೆ ಕರಿಯರಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಓದಿರೋ ತಗೊಂಡ್ರೆ ಅದಕ್ಕೂ ಏನು ಸಂಬಂಧನೇ ಇರೋದಿಲ್ಲ. ಹಾಗಾಗಿ ಬರೀ ಒಂದೇ ಸ್ಟ್ರೀಮಲ್ಲಿ ನಾವು ಓದೋದ್ರ ಕಡೆ ಗಮನ ಕೊಡೋದಕ್ಕಿಂತ, ಅಥವಾ ಓದ್ ಮುಗಿದ್ಮೇಲೆ ಕೆಲಸ ಮಾಡೋವಾಗ ಏನಾದ್ರು ಒಂದು ಹೊಸದಾಗಿ ಕೆರಿಯರ್ ಶುರುವಾಯಿತು ಅಂದ ತಕ್ಷಣ ಏನೋ ಕೆಲಸ ಸಿಕ್ಬಿಡ್ತಪ್ಪ ಅಂತ ಆರಾಮಾಗಿರೋದಕ್ಕಿಂತ ಹೊಸ ಹೊಸ ಸ್ಕಿಲ್ಗಳನ್ನ ಕಲ್ತ್ಕೊಂಡು ಇವಾಗೆಲ್ಲ ತುಂಬಾ ಏನು ಇಂಪ್ರೂವ್ಮೆಂಟ್ಸ್ ಇದೆ, ತುಂಬಾ ಅವಕಾಶಗಳಿದೆ, ತುಂಬಾ ಅಪರ್ಚುನಿಟೀಸ್ ಇದೆ. ಮತ್ತೆ ಇವಾಗ ಕಲಿಬೇಕು ಅನ್ನೋ ನಾಲೆಡ್ಜ್ ಕೂಡ ತುಂಬಾ ಜನಕ್ಕಿದೆ. ಬಟ್ ನಾವೆಲ್ಲ ಆ ಏಜ್ ಅಲ್ಲಿ ಇರುವಾಗ ನಾನು ಯಾಕೆ ನನ್ನ ಯಂಗರ್ ಸೆಲ್ಫ್ಗೂ ಕೂಡ ಈ ಎಲ್ಲಾ ಮೆಸೇಜ್ಗಳನ್ನ ಕೊಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ದೆ ಅಂತಂದ್ರೆ, ಈ ಎಲ್ಲಾ ಮಿಸ್ಟೇಕ್ಸ್ಗಳನ್ನು ನಾನು ಮಾಡಿರುವಂತದ್ದು. ಇವಾಗ ಯಾರಾದ್ರೂ ಇಂಥ ಮಿಸ್ಟೇಕ್ಸ್ಗಳನ್ನ ಮಾಡ್ತಿದ್ರೆ ದಯವಿಟ್ಟು ಎಚ್ಚೆತ್ಕೊಂಡು ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ನಾನು ಈಗ ಇದು ಕಲಿಬೇಕು ಅಂತ ನಾನು ಆಸಕ್ತಿ ತೋರ್ಸೋದಕ್ಕೂ, ಅದೇ ನನಗೆ 25 ವರ್ಷ ಇರುವಾಗಲೇ ನಾನು ಆಸಕ್ತಿಯಿಂದ ಕಲ್ತಿದ್ರೆ ಎಷ್ಟೋ ಫೀಲ್ಡ್ ಅಲ್ಲಿ ಆಗ್ಲೇ ನಾವು ಎಸ್ಟಾಬ್ಲಿಷ್ಡ್ ಆಗಿರ್ಬೋದಿತ್ತು ಅಂತ ಈಗ ಒಂದು ನಂಗೆ ರಿಗ್ರೆಟ್ ಇದೆ. ಆ ರಿಗ್ರೆಟ್ ನೀವು ಪಡ್ಕೋಬಾರ್ದು ಅಂತ ಇದ್ರೆ ದಯವಿಟ್ಟು ಹೊಸ ಹೊಸ ಸ್ಕಿಲ್ಗಳನ್ನ ಕೂಡ ಕಲೀರಿ. ನಿಮ್ಮ ಕರಿಯರ್ ಈಗ ರಿಲೇಟೆಡ್ ಆಗಿರ್ಲಿ ಅಥವಾ ಅನ್ರಿಲೇಟೆಡ್ ಆಗಿರ್ಲಿ, ನಿಮ್ಮ ಬ್ರೈನ್ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ರೆ ಯಾವಾಗ್ಲೂ ಚುರುಕಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡೋಂಟ್ ಲೂಸ್ ಯುವರ್ ಸೆಲ್ಫ್, ಡೋಂಟ್ ಟ್ರೈ ಟು ಕೀಪ್ ಎವ್ರಿ ಒನ್ ಹ್ಯಾಪಿ ಅಂತ. ಅಂದ್ರೆ ಯಾವಾಗ್ಲೂ ಬೇರೆಯವ್ರನ್ನ ಖುಷಿಗೋಸ್ಕರ, ಬೇರೆಯವ್ರ ಸಂತೋಷಕ್ಕೋಸ್ಕರ ಇರುವಂತದ್ದು, ಜೊತೆಗೆ ಯಾವಾಗ್ಲೂ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ಇರುವಂತದ್ದು. ಮತ್ತೆ ಯಾರು ಏನ್ ಕೇಳಿದ್ರು ಇಲ್ಲ ಅನ್ನೋದಕ್ಕೆ ಭಯ ಬರಲ್ಲ ನಮ್ಗೆ. ಇದು ಎಸ್ಪೆಷಲಿ ನಂದು ಒಂದು ಗುಣ ಕೂಡ ಹೌದು, ಪಾಸಿಟಿವ್ ಕೂಡ ಹೌದು, ಅಷ್ಟೇ ನೆಗೆಟಿವ್ ಕೂಡ ಹೌದು. ಯಾಕಂದ್ರೆ ಬೇರೆಯವ್ರಿಗೆ ಎಲ್ಲದಕ್ಕೂ ನೀವು ಆಯ್ತು ಮಾಡ್ತೀನಿ ಅಂತ ಯಾರು ಏನ್ ಹೇಳಿದ್ರು ಮಾಡ್ತಾ ಇರುವಾಗ ನಮ್ಮ ಕೆಲಸಗಳು, ನಮ್ಮ ಇಂಪ್ರೂವ್ಮೆಂಟ್ಸ್ಗೆ ಅಂತ, ನಮ್ಮ ಡೆವಲಪ್ಮೆಂಟ್ಗೆ ಅಂತ ಏನೇನ್ ಮಾಡ್ಕೋಬೇಕು ಅಂತಿರುತ್ತೋ ಅದೆಲ್ಲ ಕೆಲಸಗಳು ಹಿಂದುಳಿತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಬೇರೆಯವರಿಗೋಸ್ಕರ, ಅವ್ರ ಹತ್ರ ನಾವು ಒಳ್ಳೆಯವರು ಆಗೋದಕ್ಕೋಸ್ಕರ ನಿಮ್ಮ ತನವನ್ನ ನೀವು ಕಳ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ತುಂಬಾನೇ ಮುಖ್ಯವಾಗಿರುವಂತದ್ದು. ಏನೋ ಒಂದು ಲೈಫಲ್ಲಿ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ನಮ್ಗೆ ರಿಯಲೈಸ್ ಆಗುತ್ತೆ, ಎಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ, ಇದೆಲ್ಲ ಅವಶ್ಯಕತೆನೇ ಇರ್ಲಿಲ್ಲ, ಇದೆಲ್ಲ ಏನು ಡಿಸರ್ವ್ ಇಲ್ಲದೆ ಇರೋರಿಗೋಸ್ಕರ ನಾವು ನಮ್ಮ ಟೈಮನ್ನ ಕೊಟ್ವಿ, ನಮ್ಮ ಎನರ್ಜಿನ ಕೊಟ್ವಿ, ನಮ್ಮ ಹಣವನ್ನ ಕೊಟ್ವಿ ಅಂತೆಲ್ಲ ನಮ್ಗೆ ರಿಗ್ರೆಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಬೆಟರ್ ನಾವು ಆಮೇಲೆ ರಿಗ್ರೆಟ್ ಆಗೋಕ್ಕಿಂತ ಇವಾಗಿಂದಾನೇ ಅದ್ರ ಕಡೆ ಗಮನ ಕೊಟ್ಟು ಬೇರೆಯವರಿಗೋಸ್ಕರ, ಬೇರೆಯವ್ರಿಗೆ ಒಳ್ಳೆಯವರಾಗೋದಕ್ಕೋಸ್ಕರ ನಾವು ನಮ್ಮತನನ ಕಳ್ಕೊಳ್ಳೋದು ಬೇಡ ಅಂತ. ಮತ್ತೆ ಎಲ್ಲರಿಗೂ ಯಾವಾಗ್ಲೂ ಹೌದು ಆಯ್ತು ಮಾಡ್ತೀನಿ ಅನ್ನೋದಕ್ಕಿಂತ, ನಿಮ್ಗೆ ಎಷ್ಟು ಆಗತ್ತೋ ಅಷ್ಟು, ಎಲ್ಲದಕ್ಕೂ ಒಂದು ಬೌಂಡ್ರಿ, ನಾನು ಇಷ್ಟೇ ಮಾಡ್ಬೇಕು, ಇದಕ್ಕಿಂತ ಜಾಸ್ತಿ ಅವ್ರೇನಾದ್ರು ಅಪ್ರೋಚ್ ಮಾಡು ಕೆಲಸ ಮಾಡು ಅಂತ ಅಂದ್ರೆ ಇಲ್ಲ ನನಗಾಗೋದಿಲ್ಲ ಅಂತ ಹೇಳಿ ಸಿಂಪಲ್ ಆಗಿ, ಅರೋಗೆಂಟ್ ಆಗಲ್ಲ, ಸಿಂಪಲ್ ಆಗಿ ಹಂಬಲ್ ಆಗಿ ನೋ ಅಂತ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆಕ್ಚುಲಿ ನನಗೆ ಇವಾಗ್ಲೂ ಕೂಡ ನನಗೆ ಇದನ್ನ ಪ್ರಾಕ್ಟೀಸ್ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಇತ್ತೀಚೆಗೆ ನಾನು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ಒಂದು ಆಲ್ಮೋಸ್ಟ್ 6 months ಇಂದ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ನಾನು 100% ಅದಕ್ಕೆ ಕನ್ವರ್ಟ್ ಆಗಿಲ್ಲ ಇನ್ನು ಕಂಪ್ಲೀಟ್ ಆಗಿ. ಬಟ್ ನಿಮ್ಗೆ ಯಾರಿಗಾದ್ರೂ ಇದೇ ತರ ಕೆಟ್ಟ ಅಭ್ಯಾಸ ಇದ್ರೆ, ಅಥವಾ ಒಳ್ಳೇದು ಅನ್ಕೊಂಡಿರೋ ಕೆಟ್ಟ ಅಭ್ಯಾಸ ಇದ್ರೆ ದಯಮಾಡಿ ಇದನ್ನ ಬದಲಾಯಿಸ್ಕೊಳ್ಳಿ. ಬೇರೆಯವ್ರಿಗೋಸ್ಕರ ಒಳ್ಳೆಯವರಾಗುವಂಥದ್ದು, ಬೇರೆಯವರಿಗೆ ನಾವು ಒಳ್ಳೆಯವರಾಗಿರ್ಬೇಕು ಅಂತ ಮಾಡುವಂತ ಕೆಲಸಗಳಿದೆಯಲ್ಲ, ಅದು ಯಾವಾಗ್ಲೂ ಅದಕ್ಕೆ ಬೆಲೆ ಇರೋದಿಲ್ಲ. ನಾವೇನೋ ಹೆಲ್ಪ್ ಮಾಡ್ತಿದೀವಿ ಅಂತಾಗ್ಲಿ, ನಮ್ಮಿಂದ ಅವ್ರಿಗೆ ಉಪಯೋಗ ಆಗ್ತಿದೆ ಅಂತಾಗ್ಲಿ ಯಾವತ್ತೂ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ನೋಡ್ತಾರೆ ಬಿಟ್ರೆ ಇದರಿಂದ ನಮಗೇನು ಉಪಯೋಗ ಇರೋದಿಲ್ಲ. ಬೇರೆಯವ್ರಿಗೆ ಏನ್ ಟೈಮ್ ಕೊಡ್ತೀವೋ, ಅಥವಾ ಬೇರೆಯವ್ರನ್ನ ಎಷ್ಟು ತಾಳ್ಮೆಯಿಂದ ಮಾತಾಡಿಸ್ತೀವೋ, ಬೇರೆಯವ್ರನ್ನ ಎಷ್ಟು ಪ್ರೀತಿಯಿಂದ, ಎಷ್ಟು ಗೌರವದಿಂದ, ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ಕೇರು ನಮಗೂ ನಾವು ಕೊಟ್ಕೋಬೇಕು. ಇದರಿಂದ ಬರೀ ನಾವ್ ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ವಿ, ಅದ್ ಮಾಡಿಲ್ಲ ಅಂತ ನಮಗೆ ನಾವೇ ಬೈಕೊಳ್ಳೋದು, ಯಾವಾಗ್ಲೂ ಅಯ್ಯೋ ಇದ್ ಯಾಕಪ್ಪ ನಾನು ಹಿಂಗೆ ಯಾವಾಗ್ಲೂ ಅಂತ ಅನ್ಕೊಳ್ಳೋದು, ಇದರದೆಲ್ಲ ಮಾಡೋದಕ್ಕಿಂತ, ನಮ್ಮನ್ನ ನಾವು ದ್ವೇಷಿಸೋದಕ್ಕಿಂತ ಬೇರೆಯವ್ರಿಗೆ ನಾವೇನು ಪ್ರೀತಿ ಕೊಡ್ತೀವೋ, ಏನು ಕರುಣೆ ತೋರಿಸ್ತೀವೋ, ನಮ್ಮೇಲೂ ಅದೇ ಕರುಣೆ, ಅದೇ ಪ್ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಇದು ನಮ್ಮ ಡೆವಲಪ್ಮೆಂಟ್ಗೂ ಕೂಡ, ಅಥವಾ ನಾವು ಮುಂದೆ ಹೋಗ್ತಾ ಏನಾಗ್ತಾ ಹೋಗುತ್ತಂದ್ರೆ, ಬರೋ ಕಷ್ಟಗಳನ್ನ ತಡೆದು ನಾವು ಎಲ್ಲೋ ಒಂದ್ ಕಡೆ ಕುಗ್ಗ್ ಹೋಗ್ತೀವಿ. ಅವಾಗ ನಮ್ ಜೊತೆಗೆ ನಮ್ಮಿಂದ ಹೆಲ್ಪ್ ತಗೊಂಡಿರ್ತಾರಲ್ಲ, ಅವರು ಮ್ಯಾಕ್ಸಿಮಮ್ ಯಾರು ಇರಲ್ಲ, ಎಲ್ಲೋ ಒಂದು 10% ಇರ್ಬೋದು ಬಿಟ್ರೆ, ತುಂಬಾ ಜನ ಇದು ಹೇಳ್ತಾರೆ ಕೈ ಚೆನ್ನಾಗಿ ನಡೀತು. ಕೈ ಅಂದ್ರೆ ನಾನು ಬರೀ ಫಿನಾನ್ಷಿಯಲಿ ಅಂತ ಹೇಳಲ್ಲ, ನಿಮ್ಮಿಂದ ಹೆಲ್ಪ್ ಆಗ್ತಿದೆ, ನಿಮ್ಮಿಂದ ಅವ್ರಿಗೆ ಉಪಯೋಗ ಇದೆ ಅನ್ನೋ ತನಕ ಮಾತ್ರ ನಿಮಗೆ ಗೌರವ ಕೊಡೋದು, ನಿಮ್ಗೆ ಬೆಲೆ ಕೊಡೋದು ಮಾಡ್ತಾರೆ. ನಿಮ್ಮಿಂದ ಒಂದು ಸರಿ ನೋವಂತ, ಅಥವಾ ನೋ ಅಂತ ಹೇಳಿದ್ರೆ, ಇಲ್ಲ ನನ್ಗೆ ಇದಾಗಲ್ಲ ಅಂದ ತಕ್ಷಣ ಅವ್ರು ದೂರ ಹೋದ್ರು, ನಿಮ್ಮನ್ನ ಮತ್ತೆ ಅವ್ರು ಮಾತಾಡಿಸ್ತಿಲ್ಲ, ಅಥವಾ ನಿಮ್ಗೆ ಮತ್ತೆ ಅವ್ರು ರೆಸ್ಪೆಕ್ಟ್ ಕೊಡ್ತಿಲ್ಲ ಅನ್ನೋದಾದ್ರೆ, ಅಂತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರೋ ಅವಶ್ಯಕತೆನೇ ಇಲ್ಲ. ಸೊ ಅಂತ ಟಾಕ್ಸಿಕ್ ಇದರಿಂದ ದಯವಿಟ್ಟು ನೀವು ಬುದ್ಧಿವಂತಿಕೆಯಿಂದ ಆಚೆ ಬರ್ಬೇಕು. ಜೊತೆಗೆ ನಿಮ್ಮನ್ನ ನೀವು ಕಂಪ್ಯಾಷನೇಟ್ ಆಗಿ, ಕೈಂಡ್ ಆಗಿ ನಿಮ್ಮನ್ನ ನೀವು ಟ್ರೀಟ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದನ್ನ ನಾನು ಲಾಸ್ಟ್ಗೆ ಯಾಕೆ ಇಟ್ಕೊಂಡೆ ಅಂತಂದ್ರೆ, ಇದು ಪ್ರತಿಯೊಬ್ಬರ ಜೀವನ, ಹೆಣ್ಣಾಗ್ಲಿ ಗಂಡಾಗ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ಮುಖ್ಯವಾದ ಘಟ್ಟ. ಯಾವುದೇ ಸಮಸ್ಯೆಯಿಂದ ಹೆಂಗಾದ್ರೂ ವಾಪಸ್ ಬರಬಹುದೇನೋ, ಆದ್ರೆ ಒಂದು ಸರಿ ನೀವು ಒಂದು ರಿಲೇಶನ್ಶಿಪ್ಗೆ ಎಂಟರ್ ಆದ್ರಿ ಅಂತ ಅಂದ್ರೆ ಒಬ್ರು ಪಾರ್ಟ್ನರಿಗೆ ನೀವು ಕಮಿಟ್ ಆದ್ರಿ ಅಂತ ಅಂದ್ರೆ, ಅಥವಾ ಒಂದು ಹುಡುಗಿ ಜೊತೆ ಲವ್ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ ಆದ್ರು ಅಂತ ಅಂದ್ರೆ, ಅಥವಾ ಮದ್ವೆಗೆ ಕಮಿಟ್ ಆದ್ರು ಅಂತ ಅಂದ್ರೆ, ಅವರು ಮುಂದೆ ಹೇಗಿರುತ್ತೆ
ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅರ್ಜೆಂಟ್ ಅಲ್ಲಿ ಯಾವ್ದೋ ಒಂದು ರಿಲೇಶನ್‌ಶಿಪ್‌ಗೆ ಕಮಿಟ್ ಆಗಕ್ಕಿಂತ ಮುಂಚೆ ಸಾಕಷ್ಟು ಯೋಚನೆ ಮಾಡಿ, ಸಾಕಷ್ಟು ಟೈಮ್ ತಗೊಳ್ಳಿ. ಅದ್ರ ಬಗ್ಗೆ ಸಾಧಕ ಬಾಧಕಗಳನ್ನೆಲ್ಲ ಯೋಚನೆ ಮಾಡಿ ಆಮೇಲೆ ಅದಕ್ಕೆ ಕಮಿಟ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಒಂದು ಸರಿ ಈ ವಿಷಯದಲ್ಲಿ ಬೇರೆ ಎಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ಏನೋ ಒಂದ್ ಚೂಚೂರ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಬಹುದು. ಹೆಲ್ತ್ ಕೂಡ ನೀವು ಒಂದು ಹಂತದಲ್ಲಿ ನಮ್ಗೆ ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟಪಟ್ಟಾದ್ರೂ ಸರಿ ಮಾಡ್ಕೊಳ್ಬಹುದು. ಆದ್ರೆ ರಿಲೇಶನ್‌ಶಿಪ್ ವಿಷಯ ಇದೆಯಲ್ಲ, ಇದು ಒಂದು ಸರಿ ನೀವು ಎಂಟ್ರಿ ಆದ್ರಿ ಅಂತ ಅಂದ್ರೆ ಗೊತ್ತಿಲ್ದೇನೋ ಒಂದು ಟಾಕ್ಸಿಕ್ ರಿಲೇಶನ್‌ಶಿಪ್ ಅಲ್ಲಿ ನೀವು ಎಂಟ್ರಿ ಆದ್ರಿ ಅಂತಂದ್ರೆ ನಿಮ್ಮ ಇಡೀ ಜೀವನ ಅನುಭವಿಸ್ಬೇಕಾಗತ್ತೆ. ಒಂದು ಜೊತೆಗೆ ಇದ್ದು ಅನುಭವಿಸ್ಬೇಕಾಗತ್ತೆ. ಎರಡನೇದು ಇಲ್ಲ ನಂಗ್ ಜೊತೆಗಿರಕ್ ಸಾಧ್ಯನೇ ಇಲ್ಲ, ನನ್ಗೆ ತಡ್ಕೊಳಕ್ ಆಗ್ತಿಲ್ಲ, ಆಚೆ ಬರ್ಬೇಕು ಅಂತ ಅಂದ್ರೆ ಆಚೆ ಬರೋದಕ್ಕೂ ಕೂಡ ತುಂಬಾ ಕಷ್ಟಪಟ್ಟು ಆಚೆ ಬರ್ಬೇಕಾಗತ್ತೆ. ಅಟ್ಲೀಸ್ಟ್ ಆಚೆ ಬಂದ್ಮೇಲಾದ್ರೂ ನೀವು ನೆಮ್ಮದಿಯಾಗಿರ್ತೀರಾ ಅಂತಂದ್ರೆ ಖಂಡಿತ ಇಲ್ಲ. ಅದ್ರದ್ದು ನೆರಳು ನಿಮ್ಮನ್ನ ಯಾವಾಗ್ಲೂ ಕಾಡ್ತಾನೆ ಇರತ್ತೆ. ಮತ್ತೆ ನೀವು ನೆಕ್ಸ್ಟ್ ನಿಮ್ದು ಜೀವನ ಹೆಂಗಿರತ್ತೆ ಅನ್ನೋದಕ್ಕೂ ಕೂಡ ಇದ್ರ ನೆರಳಿರೋದ್ರಿಂದ ಅದು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ದಯಮಾಡಿ ನೀವು ಯಾವ್ದೇ ಒಂದು ರಿಲೇಶನ್‌ಶಿಪ್‌ಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಒಂದ್ ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಯೋಚನೆ ಮಾಡಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷನೇ ಟೈಮ್ ತಗೊಳ್ಳಿ, 2 ವರ್ಷ ಟೈಮ್ ತಗೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ನೀವು ಈ ವ್ಯಕ್ತಿ ಜೊತೆ ನನ್ನ ಜೀವನ ಹಂಚ್ಕೊಳಕ್ಕೆ ಆಗತ್ತಾ ನನ್ಗೆ? ಅವ್ರ ಎಲ್ಲಾ ಏನು ಆಮ್, ಅವ್ರ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗತ್ತಾ? ನಾನು ಅವ್ರ ಜೊತೆ ಖುಷಿಯಾಗಿರ್ತೀನಿ ಅನ್ನೋದನ್ನ ದಯವಿಟ್ಟು ಕ್ವೆಶ್ಚನ್ ಮಾಡ್ಕೊಳ್ಳಿ. ಇದು ನಂದ ಈ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಇದು ನಂದು ಇಂಪಾರ್ಟೆಂಟ್ ಅಡ್ವೈಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತದ್ದು. ಯಾವುದೇ ಸಮಸ್ಯೆನೂ ಕೂಡ ನೀವು ರಿವರ್ಸ್ ಮಾಡ್ಕೊಳ್ಬಹುದೇನೋ, ಹೆಲ್ತ್ ಕೂಡ ಸ್ವಲ್ಪ ಕಷ್ಟಪಟ್ಟರೆ ರಿವರ್ಸ್ ಮಾಡ್ಕೊಳ್ಬಹುದೇನೋ, ಬಟ್ ಈ ಟಾಕ್ಸಿಕ್ ರಿಲೇಶನ್‌ಶಿಪ್ ಅನ್ನೋದು ಏನಿದೆಯಲ್ಲ, ಅದ್ ನೀವು ಒಂದ್ಸರಿ ಎಂಟ್ರಿ ಆದ್ರಿ ಅಂತ ಅಂದ್ರೆ ಅದರಿಂದ ನೀವು ಆಚೆ ಬರೋದು ತುಂಬಾನೇ ಕಷ್ಟ ಇರುತ್ತೆ. ಸೊ ಯಾವ್ದೇ ಒಂದು ರಿಲೇಶನ್‌ಶಿಪ್‌ಗೆ ಎಂಟ್ರಿ ಆಗಕ್ ಮುಂಚೆನೆ ನೀವು ಸಾಕಷ್ಟು ಯೋಚನೆ ಮಾಡಿ ಹುಷಾರಾಗಿ ಹೆಜ್ಜೆ ಇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ನನ್ನ ನನ್ನ ಯಂಗರ್ ಸೆಲ್ಫ್‌ಗೆ ಅಥವಾ ನನ್ನ 20 ವರ್ಷದ ಅನಾಮಿಕಾಗೆ ನಾನ್ ಕೊಡುವಂತ ಅಡ್ವೈಸ್. ಅಥವಾ ನಿಮ್ಗೆ ಯಾರಿಗಾದ್ರೂ 20 ಪ್ಲಸ್ 25 ವರ್ಷ 30 ವರ್ಷದ ಒಳಗಡೆ ಯಾರಿದ್ದೀರಾ ಆ ಏಜ್ ಗ್ರೂಪ್‌ನವರಿಗೆ ನಾನ್ ಕೊಡ್ತಾ ಇರುವಂತಹ ಒಂದು ಚಿಕ್ಕ ಕಿವಿ ಮಾತು ಅಂತಾನೆ ಹೇಳ್ಬೋದೇನೋ ಅಥವಾ ಸಲಹೆ ಅಂತಾನೆ ಹೇಳ್ಬೋದೇನೋ. ನಾನೇನೋ ನಿಮ್ಗೆ ದೊಡ್ಡದಾಗಿ ಪ್ರೀಚ್ ಮಾಡ್ತಾ ಇಲ್ಲ. ಬಟ್ ಇದಿಷ್ಟು ಫ್ಯಾಕ್ಟರ್ಸ್ ನಾನು ಏನ್ ಹೇಳಿದೆ ಅದ್ರ ಕಡೆ ದಯವಿಟ್ಟು ಗಮನ ಕೊಡಿ. ನಿಮ್ ಜೀವನವನ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮೌನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.